ಸಿ ಪ್ರೈಮ್ ಟೈಮ್ನಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಆಗ್ತಿದ್ವು. ಆದರೆ ಅದು ಕಂಟಿನ್ಯೂ ಮಾಡಿ ಕಾನ್ಸ್ಟೆಂಟ್ ಆಗಿ ತಗೊಂಡು ಹೋಗೋದಿದೆಯಲ್ಲ, ಅದು ಸುಲಭವಾದ ಮಾತಲ್ಲ. ಮುರುಗದಾಸ್ ಅವರಿಗೆ ಇಲ್ಲಿ ಕಮ್ಬ್ಯಾಕ್ ಆಗಿದೆಯಾ ಇಲ್ವಾ ಅನ್ನೋದನ್ನ ನೋಡೋಣ ಬನ್ನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ಇನ್ನು ಸಿನಿಮಾದೊಳಗೆ ಹೋಗೋಣವಾ? ಮದರಾಸಿ, ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಎ.ಆರ್. ಮುರುಗದಾಸ್, ಸ್ಟಾರರ್ ಬೈ ಶಿವಕಾರ್ತಿಕೇಯನ್, ರುಕ್ಮಿಣಿ ವಸಂತ್ ಆ್ಯಂಡ್ ಮೆನಿ ಮೋರ್. ಸಿನಿಮಾದ ಪಾಸಿಟಿವ್ ವಿಷಯಗಳಿಗೆ ಬರೋದಾದರೆ ಅದು ಇಲ್ಲಿನ ಸ್ಟೋರಿ ಚೆನ್ನಾಗಿತ್ತು. ಡ್ಯುಯಲ್ ಪರ್ಸನಾಲಿಟಿ ಡಿಸಾರ್ಡರ್ ರೀತಿ ಮಾಡಿದ್ದಾರೆ. ಒಳ್ಳೆ ಕಾನ್ಸೆಪ್ಟ್ ಆ್ಯಂಡ್ ಒಳ್ಳೆ ಅಟೆಂಪ್ಟ್ ಕೂಡ. ಎಸ್.ಕೆ ಅವರು ಪರ್ಫಾರ್ಮೆನ್ಸ್ನಲ್ಲಿ ಚೆಚ್ಚಿ ಬಿಸಾಕಿದ್ದಾರೆ. ಒಂಥರ ಅನಿಯನ್ ಫೀಲಿಂಗ್ನ ಕೊಡ್ತಾ ಹೋಯಿತು ನಮಗೆ. ಇನ್ನು ಆ್ಯಕ್ಷನ್ ಕೊರಿಯೋಗ್ರಫಿ ಡಿಫ್ರೆಂಟ್ ಆಗಿ ಮತ್ತು ಚೆನ್ನಾಗಿದ್ದಾವೆ. ಒಂದು ಕಂಟೈನರ್ ಫೈಟ್ ಬರುತ್ತೆ, ಅದು ಸಿನಿಮಾದ ಹೈಲೈಟ್. ತುಂಬ ಶಾರ್ಪ್ ಕಟ್ಸ್ನ ಯೂಸ್ ಮಾಡಿದ್ದಾರೆ, ಒಂದೊಳ್ಳೆ ಫೀಲ್ನ ತಂದುಕೊಡ್ತು. ಇನ್ನು ಸಿನಿಮಾದ ನೆಗೆಟಿವ್ ವಿಷಯಗಳಿಗೆ ಬರೋದಾದರೆ ಅದು ಇದರ ಸ್ಕ್ರೀನ್ ಪ್ಲೇ. ಲಿಟ್ರಲಿ ಒಂದು ಪಾಯಿಂಟಲ್ಲಿ ಸ್ಟಕ್ ಆಗಿದ್ದೀವಿ ಅಂತ ಅನಿಸುತ್ತೆ. ಬೇಡದೇ ಇರೋ ಲವ್ ಟ್ರ್ಯಾಕ್ಸ್, ಬೇಡದೇ ಇರೋ ಸಾಂಗ್ಸ್, ಆ್ಯಂಡ್ ಆ ಸಾಂಗ್ಸ್ ಕೂಡ ಅಪೀಲಿಂಗ್ ಆಗಿರಲಿಲ್ಲ. ಅವರ ಮ್ಯೂಸಿಕ್ ಮತ್ತು BGM ಇಲ್ಲಿ ವರ್ಕ್ ಆಗಿಲ್ಲ. ಇನ್ನು ರುಕ್ಮಿಣಿ ವಸಂತ್ ಅವರು ಎಲ್ಲ ಸಿನಿಮಾದಲ್ಲಿ ಕಾಣಿಸೋ ರೀತಿನೇ ಇಲ್ಲೂ ಕಾಣಿಸಿದ್ದಾರೆ. ಸಿ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ದ ಆರ್ಟಿಸ್ಟ್, ಪ್ರತಿ ಸಿನಿಮಾದಲ್ಲೂ ಈ ರೀತಿ ಸಟಲ್ ಆ್ಯಕ್ಟಿಂಗ್ ವರ್ಕ್ ಆಗೋದಿಲ್ಲ. ಇಡೀ ಸಿನಿಮಾ ಕೆರಿಯರ್ನೇ ನಾವು ಒಂದು ಚಾರ್ಮಿಂದ ಮುಂದುವರ್ಸ್ಕೊಂಡು ಹೋಗೋಕ್ಕಾಗೋದಿಲ್ಲ. ಡೆಫಿನೆಟ್ಲಿ ಅವರು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದಾಗಿತ್ತು. ಎ.ಆರ್. ಮುರುಗದಾಸ್ ಅವರ ವಿಷಯಕ್ಕೆ ಬರೋದಾದರೆ ಅವರ ರೈಟಿಂಗ್ನಲ್ಲಿ ಇದು ಅವರಿಗೆ ಕಮ್ಬ್ಯಾಕ್ ಆಗಿರ್ಬೋದು. ಬಟ್ ಆ್ಯಸ್ ಅ ಸಿನಿಮಾ ಇಟ್ಸ್ ಅ ಡ್ರಾಬ್ಯಾಕ್. ಎಸ್.ಕೆ ಮತ್ತು ಎ.ಆರ್. ಮುರುಗದಾಸ್ ಅವರ ಕಾಂಬಿನೇಷನ್ ಅಂತಂದರೆ ಎಕ್ಸ್ಪೆಕ್ಟೇಷನ್ ಹೈ ಆಗಿರುತ್ತೆ. ಇಲ್ಲಿ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಆಗೋದ್ರಲ್ಲಿ ಎ.ಆರ್. ಮುರುಗದಾಸ್ ಅವರು ಫೇಲ್ ಆಗಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಸಿನಿಮಾ ಆ್ಯಾವ್ರೇಜ್ ಆಗಿತ್ತು. ನೀವೇನಾದರೂ ಈ ಸಿನಿಮಾನ ನೋಡಿದರೆ ಹೇಗನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಮುಗಿಸೋ ಸಮಯ ಆಯಿತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.